ಬೇಡ ಕಣೋ. ಸುಮ್ನಿರಕ್ಕ, ಹಿಂಗ್ ಮಾಡ್ದೇ ಇದ್ರೆ ನಮಗ್ ಹಿಂಗ್ ಕೆಲ್ಸ ಸಿಗುತ್ತೆ. ಅಜ್ಜಿನ್ ಮ್ಯಾನೇಜ್ ಮಾಡ್ಬೇಕು ಅಂದ್ರೆ ಹೀಗೆ ಮಾಡ್ಬೇಕು. ನಿನಗ್ ತುಂಬಾನೇ ಬುದ್ಧಿ ಇದೆ ಕಣೋ ಮಾರುತಿ. ಎಷ್ಟಿದ್ರೆ ಏನಕ್ಕ, ನಿನ್ನಂತ ಅಮಾಯಕರ ಭವಿಷ್ಯನೇ ಚೆನ್ನಾಗಿರುತ್ತಂತೆ. ನಿಜಾನೇನು ಮಾರುತಿ? ಹೌದಕ್ಕ, ನೀನ್ ನೋಡ್ತಾ ಇರೋ ಕೋಟ್ಯಾಧಿಪತಿಗೆ ಹೆಂಡತಿ ಆಗ್ತೀಯಾ. ಅಂದ್ರೆ ಅಂಗಡಿಲಿ ಸಿಗೋ ಕೋಟ್ ಅಂತ ಅನ್ಕೋಬೇಡ. ಅಲ್ವಾ? ಅಂದ್ರೆ ಹಾಗೆ ಅನ್ಕೊಂಡ್ಯಾ? ನಿಂತರೇನಾರು ಇದ್ರೆ ಆ ದೇವ್ರೆ ಕಾಪಾಡ್ಬೇಕು. ನಿನ್ ಮದ್ವೆಗ ಗಂಡು ಅದ್ ಹೇಗಿರ್ತಾನೋ ಏನೋ. ಮಾರುತಿ, ಯಾರ್ ಹೆಂಗ್ ಬೇಕಾದ್ರೂ ಇರ್ಲಿ, ನಾವ್ ಮಾತ್ರ ಆದಷ್ಟು ಬೇಗ ಮನೆಗ್ ಹೋಗ್ಬೇಕು. ಅಜ್ಜಿ ಕಾಯ್ತಾ ಇರ್ತಾರೆ. ಸಾಯಕ್ಕ. ರಾಮ ರಾಮ. ಸುಮ್ನಿರಕ್ಕ, ಅವ್ರೇನೋ ನಿನ್ಗೋಸ್ಕರ ಪ್ರೀತಿಯಿಂದ ಕಾಯ್ತಿರೋ ತರ ಮಾತಾಡ್ತಾ ಇದೆಯಾ ನೀನು. ಮುದ್ಕಿ ರಾಮ್ ಕೋಟಿ ಬರೆಯೋ ತರ ಬಿಲ್ಡಪ್ ಕೊಡುತ್ತಷ್ಟೇ. ನನ್ ಪ್ರಕಾರ ನಿನಗೆ ಎಷ್ಟ್ ಕಷ್ಟ ಕೊಡ್ಬೇಕು ಅಂತ ಬರೀತಿದ್ದಾರೆ ಅನ್ಸುತ್ತೆ. ಹಾಗೆಲ್ಲ ಮಾತಾಡ್ಬಾರ್ದು ಕಣೋ, ದೇವ್ರು ಕೇಳಿಸ್ಕೊತಿರ್ತಾರೆ. ಈ ಭಯಕ್ಕೇನ್ ಕಮ್ಮಿ ಇಲ್ಲ. ಅಗರಬತ್ತಿನ ತಯಾರಿಸಿ ತಿಂಗಳಿಗೆ 5,000 ಸಂಪಾದಿಸ್ತೀರ ನೀನು. ಕಾಲರ್ ಎತ್ಕೊಂಡು ಯಾರಿಗೂ ಹೆದರ್ದೆ ಆರಾಮಾಗಿ ಬದುಕ್ಬೇಕು. ಆದ್ರೆ ನೀನ್ ಎಲ್ರಿಗೂ ಹೆದರ್ಕೊಳ್ತಿಯಲ್ಲಕ್ಕ. ನೀನ್ ಹೇಳಿದ್ ಒಳ್ಳೇದಾಯ್ತು ಮಾರುತಿ. ಮನೆಗ್ ಹೋಗೋ ದಾರಿಲಿ ಈ ಅಗರ್ಬತ್ತಿನ ರಮೇಶ್ ಅಣ್ಣಂಗ್ ಕೊಟ್ಬಿಟ್ಟು ಹೋಗೋಣ. ಕೊಡೋಣ ಬಿಡು. ಅದೇ ನಾನು ಹೇಳಿದನ್ ತಲೆಗಾಕೊಂಡು ಸ್ವಲ್ಪ ರಫ್ ಆಗು. ನಿಮ್ ಅತ್ತೆ ಮನೆಯಲ್ಲಿ ನಿನಗೆ ಕಾಟ ಕೊಡೋಂತ ಓರಿಕಿತಿ ಇದ್ರೆ ಆಗ ನೀನ್ ಏನ್ ಮಾಡ್ತೀಯಾ? ಹೆಣ್ಮಕ್ಳು ಕೂಡ ನಿಮ್ಮಷ್ಟು ಚೆನ್ನಾಗಿ ರೆಡಿ ಆಗಲ್ವೇನೋ? ಪ್ರತಿ ಒಂದ್ ವಿಷಯದಲ್ಲೂ ಕೇರ್ ತಗೊಂಡು ಟಿಪ್ ಟಾಪ್ ಆಗಿ ರೆಡಿ ಆಗೋ ನೀವು ತಿಂಡಿ ತಿಂದ್ಮೇಲೆ ಏನ್ ಮಾಡ್ತೀರಾ? ಮಧ್ಯಾಹ್ನ ಊಟಕ್ಕೋಸ್ಕರ ಕಾಯ್ತೀರಾ, ಸಂಜೆಗೆ ಸ್ನ್ಯಾಕ್ಸ್, ಆಮೇಲೆ ಕೊನೆಗೆ ಮೂನ್ ಲೈಟ್ ಡಿನ್ನರ್ ಅಲ್ವಾ? ಮೆಚ್ಕೊಳ್ಳೋ ವಿಷಯ ಏನು ಅಂದ್ರೆ, ನೋವಾದ್ರೂ ವೀಲ್ ಚೇರಲ್ಲಿ ಹಿಂಸೆ ಆದ್ರೂ ಅದ್ರಲ್ಲೇ ನೀವ್ ಅಲ್ಲಾಡದೆ ಕೂತಿರ್ತೀರ. ಗ್ರೇಟ್ ಯು ನೋ. ಏನು ಬೇಜಾರಾಯ್ತಾ? ಹೀಗಾದ್ರೂ ನನ್ನ ಹತ್ರ ಮಾತಾಡ್ದಿಯಲ್ಲ ಅಂತ ಸಂತೋಷ ಪಡ್ತೀನಿ ಊರ್ಮಿಳಾ. ಆದ್ರೆ ನನಗ್ಯಾಕೆ ಸಂತೋಷ ಆಗ್ತಿಲ್ಲ? ಈ ಸೀರೆನ ಸೂರತ್ತಿಂದ ತರಿಸ್ದೆ. ಆಫ್ಟರ್ ಆಲ್ 60,000. ನನ್ ದೇಹನ ನೀವು ಮುಟ್ಟದೇ ಇದ್ರು ಕೂಡ ನಾನು ಉಟ್ಕೊಂಡಿರೋ ಸೀರೆ ಸೆರಗನ್ನ ಹಿಡ್ಕೊಂಡು ಸ್ವೀಟ್ ಹಾರ್ಟ್, ಹೌ ಬ್ಯೂಟಿಫುಲ್ ಇಟ್ ಇಸ್ ಅಂತ ಹೊಗಳಕ್ಕಾಗಲ್ವಲ್ಲ? ಹೋಗ್ಲಿ ಬಿಡಿ. ಹೇಗೂ ನಿಮ್ ಹೆಂಡತಿ ನಾಚ್ಕೊಳ್ಳೋದನ್ನ ನೀವ್ ನೋಡಿಲ್ಲ. ಹಾಗೆ ನನ್ ಗಂಡ ನಾಚಿಕೆಯಿಂದ ತಲೆ ತಗ್ಸೋದು ನನಗೂ ನೋಡೋಕಿಷ್ಟ ಇಲ್ಲ. ಬೈ ದ ವೇ, ನಿಮ್ ತಮ್ಮ ದೇವಾಂಶ್ ಫ್ಲೈಟ್ ಹತ್ತಿದಾನಂತಲ್ಲ? ದೇವಾಂಶ್ ಬರ್ತಾ ಇದ್ದಾನ? ಯಾವಾಗ? ಯಾರು ಹೇಳಿದ್ದು? ಯಾರಾದ್ರೂ ಹೇಳಿದ್ರೆ ಇಲ್ವಾ ನಮಗೂ ಗೊತ್ತಾಗೋದು? ಹಿ ಇಸ್ ಆನ್ ದ ವೇ. ಆದ್ರೂ ಯಾಕಷ್ಟೊಂದು ಎಕ್ಸೈಟ್ ಆಗ್ತಿದ್ದೀರಾ? ಒಡ ಹುಟ್ಟವನ್ ಬಂದ್ರು
ಅವನನ್ನ ಹಗ್ ಮಾಡಕ್ ಕೂಡ ನಿಮ್ಮಿಂದ ಎದ್ ನಿಂತ್ಕೊಳಕ್ಕಾಗಲ್ವಲ್ಲ. ಏನೋ ಕಾರ್ಡ್ನಲ್ಲಿ ಹಚ್ಕೊಳೋ ಕಾರ್ಡ್ಗಿಚ್ ಕೂಡ ಅಮಾವಾಸ್ಯೆ ಬಂದ್ರೆ ಮಾಯ ಆಗುತ್ತೆ. ಆದ್ರೆ ಇನ್ ಮುಂದೆ ಈ ಮನೆ ಯಾವಾಗ್ಲೂ ಬೆಳಗುತ್ತೆ. ಯಾಕೆಂದ್ರೆ ದೇವಾಂಶ್ ಬರ್ತಿದ್ದಾನೆ ಅನ್ನೋ ಸಂತೋಷದಲ್ಲಿ ನಿಮ್ ಎಲ್ರೂ ಕಣ್ಣು ಹೊಳೆಯುತ್ತೆ. ಲೆಟ್ ಅಸ್ ವೆಲ್ಕಮ್ ಹಿಮ್. ಬೈಕೊಂಡ್ರು ಅನ್ಸುತ್ತೆ. ಟೈರ್ ಪಂಚರ್ ಆಯ್ತಲ್ಲ. ಏನೇ ಅಂದ್ರು ಇಂಡಿಯಾನೇ. ನನ್ನ ದೇಶದ ಮಣ್ಣು ಅಂಡ್ ಜನರು ಒಳ್ಳೆ ಪರಿಮಳನೇ ಬೀರ್ತಾರೆ. ಮಾರುತಿ, ನಿನ್ ಮುಖ ನೋಡ್ಕೊ. ನಿನ್ ಮುಖ ಎಲ್ಲ ಇಂಕ್ ಆಗಿದೆ ಕಣೋ. ನಿನ್ ಮುಖ ಇಂಕ್ ಆಗಿಲ್ಲ ಅಂತ ಅನ್ಕೊಂಡ್ಯಾ? ಹ? ಹೌದಾ? ಇಂಕ್ ಆದ್ರೂ ಪರವಾಗಿಲ್ಲ ಅಕ್ಕ. ಮುದ್ಕಿ ಹತ್ರ ಬೈಸ್ಕೊಳ್ದಾರ ಹಾಗೆ ನಾವಂತೂ ಹಿಂಗ್ ತಯಾರಿಸಿದ್ವಿ. ಮಾರುತಿ, ಸೀಮೆಣ್ಣೆ ಬೆರೆಸಿದ್ರೆ ಪಾಪ ಸುತ್ಕೊಳಲ್ವೇನೋ? ಹಿಂಗ್ ಮಾಡೋದೇ ಕಷ್ಟ. ಪಾಪ ಶಾಪ ಅಂತ ಪೂಜೆ ಮಾಡೋಕ್ ಶುರು ಮಾಡಬೇಡ. ನನ್ನ ಜೋಬ್ ಹಿಡ್ಕೊಂಡು ಓಡಾಡ್ತಿರ್ತೀನ. ಅಪ್ಪಂಗ್ ಗೊತ್ತಾದ್ರೆ ಬಾರ್ಸ್ಬಿಡ್ತಾರೆ. ಯಾರೇ ನೀ ಪ್ರೀತಿ ಮಳೆಯ ತಂದವಳೆ, ಹೃದಯದೊಳಗೆ ಹಣತೆ ಹಚ್ಚಿ ಬೆಳಕ ಬಸಿದು ಬಂದವಳೆ. ಸ್ವಾಮಿ ರಾಮ, ಅಮ್ಮ ಸೀತಾ. ಅಯ್ಯ, ಇವತ್ ನನ್ ಮನೆಗ್ ಹೋದಾಗೆ ನನ್ ತಮ್ಮ ಮಾರುತಿ ಇಂಕ್ ತಯಾರಿಸುವಾಗ ಅದಕ್ಕೆ ಸೀಮೆಣ್ಣೆ ಬೆರೆಸ್ಬಿಟ್ಟಿದ್ದಾನೆ. ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಿತ್ತು. ಒಂದ್ ನಿಮಿಷ ಸುಮ್ಮನೆ ಇರ್ತೀಯ ಮಾರುತಿ? ಮಧ್ಯದಲ್ಲಿ ಹಾಗೆಲ್ಲ ಮಾತಾಡ್ಬಾರ್ದು. ಇನ್ ಹೇಗ್ ಮಾತಾಡ್ಬೇಕು? ಅವನು ನಾಟಿ, ಇವಳು ಬ್ಯೂಟಿ. ನೀರಿದ್ದಿದ್ರೆ ಚೆನ್ನಾಗಿರ್ತಿತ್ತು ಕಣೋ. ಪ್ರೋಕ್ಷಣೆ ಮಾಡ್ಬೇಕು ಅನ್ಕೊಂಡಿದ್ಯಾ? ಇಲ್ಲ ಕಣೋ, ಮುಖ ಕೈ ಎಲ್ಲ ತೊಳ್ಕೊಬೇಕಲ್ವೇನೋ? ನಮಗ್ ಅಭ್ಯಾಸ ಇದೆಯಲ್ಲ. ಎಲೆಗೆ ಮರಕ್ಕೆ ನಾವ್ ಎಷ್ಟೊಂದ್ ಸತಿ ಹೊಸ್ಕೊಂಡಿದೀವಲ್ಲ, ಕೋತಿಗಳ ತರ. ಮಾರುತಿ, ರಾಮ ಇದಾನ್ ಕಣೋ. ಯಾವಾಗ ಬಂದಂತೆ? ಮನೇಲೆಲ್ಲ ಆರಾಮಂತ? ಸ್ವಲ್ಪ ಸುಮ್ನೆ ಇರ್ತೀಯಾ? ಇಲ್ ನೋಡು, ನಮ್ ಮುಖಕ್ ಮೆತ್ಕೊಂಡಿರೋ ಇಂಕನ್ನ ಒರೆಸ್ಕೋಬೇಕು ಅಂತ ಈ ಬಟ್ಟೆ ಕಳ್ಸಿದ್ದಾನೆ. ಅದ್ರಲ್ಲಿ ಮುಖ ಒರ್ಸ್ಕೋತೆ ನೀನು? ಎಲ್ಲ ಈ ರಾಮನ್ ಲೀಲೆನೆ. ಅದ್ ನನ್ ಮಫ್ಲರ್.
ಹಲೋ 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 ಕರಿತಾ ಇದ್ರು ಹಾಗೆ ಹೋಗ್ತಾ ಇದೆಯಲ್ಲ. ಹಲೋ ಅಂತ ಫೋನಲ್ಲಿ ಮಾತಾಡ್ತಿದ್ರಿ ಅನ್ಕೊಂಡು ಹಾಗೆ ಹೊರಟೋಗ್ಬಿಟ್ವಿ. ನೀನ್ ಹೋಗ್ತೀಯ, ಆದ್ರೆ ನಾನ್ ಯಾಕೆ ಕರಿತಾ ಇದೀನಿ ಅಂತ ಕೇಳ್ಬೇಕಲ್ವಾ? ಯಾಕೆ? ನನ್ ಮಫ್ಲರ್ ಅಲ್ಲೇ ಮುಖ ಎಲ್ಲ ಒರೆಸ್ಕೊಂಡು ಇವಾಗ ಕೊಳೆ ಮಾಡಿಟ್ಟಿದ್ಯಾ ಇದು ನಿಮ್ದ ಅಲ್ವಾ? ಅದು ಆ ಶ್ರೀರಾಮ. ಸೀತಾದೇವಿ ಅವ್ರ ಮೈದ್ನ ಲಕ್ಷ್ಮಣ, ಅವ್ರ ಪಕ್ಕದಲ್ಲಿ ನಂತರ ಇರ್ತಾರಲ್ಲ ಹನುಮಂತ, ಅವ್ರ ಹೋಲ್ ಫ್ಯಾಮಿಲಿ ಮಾತಾಡ್ಕೊಂಡು ಇವಳಿಗೆ ಮಫ್ಲರ್ ಕಳ್ಸಿದ್ದಾರೆ ಅಂತ ಅನ್ಕೊಂಡಿದ್ದಾಳೆ. ವಾಟ್? ದೇವ್ರಾ? ದೇವ್ರೆ. ನನ್ನ ಕ್ಷಮಿಸ್ಬಿಡಿ, ಇದ್ ನಿಮ್ದು ಅಂತ ಗೊತ್ತೇ ಆಗ್ಲಿಲ್ಲ ಡ್ರೈವರ್ ಸರ್. ಡ್ರೈವರಾ? ಕಾರ್ ಟೈರ್ ಚೇಂಜ್ ಮಾಡ್ತಿದ್ರಾ? ಯಾ ಅಷ್ಟೇ. ಎಲ್ಲ ನೀವೇ ಅನ್ಕೊಂಡ್ಬಿಡ್ತೀರಾ? ಏನು ಅನ್ಕೋಬೇಡಿ, ಮಫ್ಲರ್ನ ಒಗ್ದು ಇಸ್ತ್ರಿ ಮಾಡಿ ತಂದ್ಕೊಡ್ತೀನಿ. ನೀನೆಲ್ಲಿರ್ತಿ ಅಂತ ನನ್ಗೇನ್ ಗೊತ್ತು? ತುಂಬಾ ಸಿಂಪಲ್. ಗುರ್ತು ಪರಿಚಯ ಇಲ್ದಿರೋರ್ಗೆ ಅಡ್ರೆಸ್ ಎಲ್ಲ ಹೇಳ್ಬಾರ್ದು. ಕಳ್ಳ ಆಗಿದ್ರೆ? ಹೀರೋ ತರ ಇದ್ದಾನೆ, ಕಳ್ಳ ಅಂತಿದ್ಯಲ್ಲಕ್ಕ. ಯಾರು ಗೊತ್ತು? ಇವ್ರೇ ನಮಗ್ ಪರಿಚಯನಾ? ಹಲೋ, ಅಡ್ರೆಸ್ ಹೇಳ್ದೇನೆ ನೀವೇ ಮಾತಾಡ್ಕೊಂಡ್ರೆ ಹೇಗೆ? ನಮ್ಮ ಅಕ್ಕನ ಹೆಸರು ಅಡ್ರೆಸ್ ಏನೂ ಬೇಕಾಗಿಲ್ಲ, ಅವಳು ಮಾಡೋ ಅಗರಬತ್ತಿ ಊರ್ಗೆ ಫೇಮಸ್ಸು. ಓ, ಆ ಸ್ಮೆಲ್ ಅಗರ್ಬತ್ತಿದಾ? ಐ ಸಿ. ಆ ಸೆಂಟ್ ನಿನ್ನಿಂದ ಬರ್ತಾ ಇರೋದಾ? ಇಲ್ಲ, ಇವಳಿಂದಲ್ಲ, ಬ್ಯಾಗಿಂದ ಬರ್ತಿರೋದು. ಅಗರ್ಬತ್ತಿ ಅಂತ ಕೇಳಿದ್ರೆ ಸಾಕನ್ಸುತ್ತೆ. ನಿಮಗ್ ಬೇಕಾ? ಒಂದ್ಸಲ ತಗೊಂಡ್ ನೋಡಿ. ನೀನಿಲ್ ಮಾರಕ್ ಶುರು ಮಾಡ್ಬೇಡ, ಬಾ ಹೋಗೋಣ. ಆಗ